ಹಾಯ್ ಫ್ರೆಂಡ್ಸ್, ನೀವು ಎಷ್ಟು ಸಲ ನಾಳೆಯಿಂದ ಶುರು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ನಾಳೆ ಬರುತ್ತೆ, ಮತ್ತೆ ಮಂಡೆಯಿಂದ ಶುರು ಮಾಡ್ತೀನಿ ಅಂತ ಅಂದ್ಕೊಳ್ತೀರಾ. ಮಂಡೆ ಬರುತ್ತೆ, ಈ ತಿಂಗಳು ಹೋಗಲಿ, ಮುಂದಿನ ತಿಂಗಳಿಂದ ಶುರು ಮಾಡ್ತೀನಿ ಅಂತ ಅಂದ್ಕೊಳ್ತೀರಾ. ಇದು ನಿಮಗೆ ಫೆಮಿಲಿಯರ್ ಅನಿಸುತ್ತೆ ಅಲ್ವಾ? ನೀವು ಒಬ್ಬರೇ ಅಲ್ಲ, ಬಹಳ ಜನ ಇದೇ ಥರ ಇದ್ದಾರೆ. ಆದರೆ ಇವತ್ತು ನಾನು ಒಂದು ಮಾತು ಹೇಳ್ತೀನಿ, ಅದು ಕೇಳಿದ ಮೇಲೆ ನಿಮಗೆ ಅರ್ಥ ಆಗುತ್ತೆ ಯಾಕೆ ನಾವು ಇಷ್ಟು ಸಲ ಶುರು ಮಾಡ್ತೇವೆ ಆ್ಯಂಡ್ ಮತ್ತೆ ಮತ್ತೆ ಬಿಟ್ಬಿಡ್ತಿದ್ದೀವಿ ಅಂತ. ಆ್ಯಂಡ್ ಅದನ್ನು ಹೇಗೆ ಬದಲಾಯಿಸಬಹುದು ಅಂತ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾವು ಯಾವಾಗಲೂ ಅಂದ್ಕೊಂಡಿರ್ತೀವಿ ಡಿಸಿಪ್ಲಿನ್ ಅಂದರೆ ಇನ್ನೂ ಹಾರ್ಡಾಗಿ ಪುಷ್ ಮಾಡ್ಕೊಳ್ಳೋದು, ನೋವನ್ನು ತಡ್ಕೊಳ್ಳೋದು, ಕಷ್ಟಪಡೋದು ಅಂತ. ಆದರೆ ಅದು ತಪ್ಪು, ತುಂಬ ದೊಡ್ಡ ತಪ್ಪು. ಯಾಕೆ ಅಂತ ಇವತ್ತು ಈ ವಿಡಿಯೋದ ಮೂಲಕ ಗೊತ್ತಾಗುತ್ತೆ. ನಿಮ್ಮ ಸೆಲ್ಫ್ ಕಂಟ್ರೋಲ್, ಮೋಟಿವೇಶನ್, ಕನ್ಸಿಸ್ಟೆನ್ಸಿ ಬಗ್ಗೆ ಇವತ್ತು ನೀವು ಯೋಚಿಸ್ತಿರೋ ರೀತಿಯೇ ಬದಲಾಗುತ್ತೆ. ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಹೇಳ್ತೀನಿ. ಇದರಿಂದ ನೀವು ಮಾಡಬೇಕಾದ ಕೆಲಸಗಳನ್ನ ಎಂಜಾಯ್ ಮಾಡಿಕೊಂಡು ಮಾಡೋಕ್ಕೆ ಶುರು ಮಾಡ್ತೀರಾ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಸಲ ಒಂದು ಒಳ್ಳೆ ಹ್ಯಾಬಿಟ್ನ ಶುರು ಮಾಡಿ ಅರ್ಧದಲ್ಲೇ ಬಿಟ್ಬಿಟ್ಟಿದ್ದೀರಾ? ಎಸ್ ಆರ್ ನೋ ಅಂತ ಕಮೆಂಟಲ್ಲಿ ಹೇಳಿ. ಸರಿ, ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲು ಒಂದು ಮುಖ್ಯವಾದ ವಿಷಯನ ಅರ್ಥ ಮಾಡ್ಕೊಳ್ಬೇಕು. ನೀವು ಗಿಲ್ಟ್ ಫೀಲ್ ಮಾಡಿಕೊಂಡು ಬೈಕೊಂಡು ಲಾಂಗ್ ಟರ್ಮಲ್ಲಿ ಕನ್ಸಿಸ್ಟೆಂಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಮಾಡಿದ್ರೆ ಆ ಒಂದು ಪ್ರೆಷರಲ್ಲಿ ಸ್ವಲ್ಪ ಕೆಲಸ ಆಗುತ್ತೆ, ಆದರೆ ನಂತರ ಬರ್ನ್ಔಟ್ ಆಗಿಬಿಡ್ತೀರಾ. ಯಾಕಂದರೆ ನಮ್ಮ ಬ್ರೈನ್ನ ಒಂದು ಸಿಂಪಲ್ ರೂಲ್ ಇದೆ. ಬ್ರೈನ್ ಯಾವತ್ತೂ ಪೇಯ್ನ್, ನೋವಿನ ಕಡೆ ಹೋಗಲ್ಲ, ಅದು ಯಾವತ್ತೂ ರಿವಾರ್ಡ್ನ ಕಡೆ ಹೋಗುತ್ತೆ, ಪ್ಲೆಷರ್ನ ಕಡೆ ಹೋಗುತ್ತೆ. ಇದು ಬ್ರೈನ್ನ ಬೇಸಿಕ್ ಡಿಸೈನ್. ಇದನ್ನು ಚೇಂಜ್ ಮಾಡೋಕ್ಕೆ ಆಗಲ್ಲ. ಸೊ ಅದರ ಜೊತೆ ಫೈಟ್ ಮಾಡಬಾರ್ದು, ಅದನ್ನು ಅರ್ಥ ಮಾಡಿಕೊಂಡು ಅದರ ಜೊತೆ ಕೆಲಸ ಮಾಡಬೇಕು. ಜಸ್ಟ್ ಥಿಂಕ್ ಮಾಡಿ, ನೀವು ಯಾವ ಕೆಲಸ ಮಾಡಬೇಕು ಅಂತ ಇದ್ದೀರಾ, ಅದು ಎಮೋಷ್ನಲಿ ಎಷ್ಟು ಕಷ್ಟ ಅಂತ ನಿಮಗೆ ಫೀಲ್ ಆಗುತ್ತೆ, ಅಷ್ಟು ನಿಮ್ಮ ಬ್ರೈನ್ ಆ ಕೆಲಸದ ಸುತ್ತ ರೆಸಿಸ್ಟೆನ್ಸ್ನ ಬಿಲ್ಡ್ ಮಾಡುತ್ತೆ, ಅಂದರೆ ವಿರೋಧನ ಬಿಲ್ಡ್ ಮಾಡುತ್ತೆ. ಆ ರೆಸಿಸ್ಟೆನ್ಸ್ ಬೆಳೀತಾ ಬೆಳೀತಾ ಅವಾಯ್ಡೆನ್ಸ್ ಆಗುತ್ತೆ, ಅವಾಯ್ಡೆನ್ಸ್ ಬೆಳೀತಾ ಬೆಳೀತಾ ಪ್ರೊಕ್ರಾಸ್ಟಿನೇಷನ್ ಆಗುತ್ತೆ. ಅಂದರೆ ಕೆಲಸ ಮಾಡಬೇಕು ಅಂತ ಗೊತ್ತಿದ್ರೂ ಆಮೇಲೆ ಮಾಡ್ತೀನಿ ಅಂತ ಪೋಸ್ಟ್ಪೋನ್ ಮಾಡೋದು, ನಂತರ ನಾಳೆ ಮಾಡ್ತೀನಿ ಅನ್ನೋದು ಶುರು ಆಗುತ್ತೆ. ಸೊ ಡಿಸಿಪ್ಲಿನ್ ಅಂದರೆ ಹೆಚ್ಚಾಗಿ ಫೋರ್ಸ್ ಮಾಡೋದಲ್ಲ, ಡಿಸಿಪ್ಲಿನ್ ಅಂದರೆ ಆ ರೆಸಿಸ್ಟೆನ್ಸ್ನ ರಿಮೂವ್ ಮಾಡೋದು. ಆ ಕೆಲಸ ಮಾಡೋದ್ರಿಂದ ಗುಡ್ ಫೀಲ್ ಸಿಗ್ತಿದೆ ಅನ್ನೋ ಹಾಗೆ ಮಾಡ್ಕೊಳ್ಬೇಕು. ಸೊ ಇದೇ ಇಡೀ ವಿಡಿಯೋದ ಫೌಂಡೇಶನ್. ಸೊ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮೊದಲನೇ ಸ್ಟೆಪ್, ಬ್ರೆಡ್ ಕ್ರಮ್ ಮೆಥಡ್. ಹೆಸರು ಕೇಳಿ ಸ್ವಲ್ಪ ಫನ್ನಿ ಅನ್ನಿಸ್ಬೋದು, ಆದರೆ ಇದು ತುಂಬ ಪವರ್ಫುಲ್. ಬಹಳ ಜನ ಹ್ಯಾಬಿಟ್ಸ್ನ ಬಿಲ್ಡ್ ಮಾಡೋದನ್ನು ಹೇಗೆ ಮಾಡ್ತಾರೆ ಅಂದರೆ ಒಂದು ಕ್ಲಿಫ್ ಹತ್ತೋ ಥರ. ಒಂದೇ ಒಂದು ದೊಡ್ಡ ಜಂಪ್. ಇವತ್ತಿಂದ ಪ್ರತಿದಿನ 5 ಗಂಟೆಗೆ ಎದ್ದು 1 ಅವರ್ ಜಿಮ್ಮಲ್ಲಿ ವರ್ಕೌಟ್ಸ್ ಮಾಡ್ತೀನಿ, ಹೆಲ್ದಿಯಾದ ಊಟ ಮಾಡ್ತೀನಿ, 2 ಅವರ್ಸ್ ಓದ್ತೀನಿ ಅಂತ ಪ್ಲ್ಯಾನ್ ಮಾಡ್ತಾರೆ. ಮೊದಲನೇ ದಿನ ಮಾಡ್ತಾರೆ, 2ನೇ ದಿನ ಸ್ವಲ್ಪ ಕಷ್ಟ ಆಗುತ್ತೆ, 3ನೇ ದಿನ ಬಿಟ್ಬಿಡ್ತಾರೆ. ಯಾಕಂದರೆ ಬ್ರೈನ್ಗೆ ಕ್ಲಿಫ್ ಇಷ್ಟ ಇಲ್ಲ, ಬ್ರೈನ್ಗೆ ಟ್ರೇಲ್ ಇಷ್ಟ. ಸಣ್ಣ ಸಣ್ಣ ಸ್ಪಷ್ಟವಾದ ಹೆಜ್ಜೆ ಹಾಕ್ಕೊಂಡು ನಿಧಾನವಾಗಿ ಮೇಲೆ ಹೋಗೋ ದಾರಿ. ಬ್ರೆಡ್ ಕ್ರಮ್ ಮೆಥಡ್ ಅಂದರೆ ಅದೇ. ನಿಮ್ಮ ಮುಂದೆ ಸಣ್ಣ ಸಣ್ಣ ತಡೆಯಲಾಗದಷ್ಟು ಆಕರ್ಷಿಸೋ ಸೂಚನೆಗಳನ್ನ ಇಡೋದು. ಅಂದರೆ ಆ ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋದು ತುಂಬ ಈಸಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಬೆಳಗ್ಗೆ ಎದ್ದು ವರ್ಕೌಟ್ ಮಾಡಬೇಕು ಅಂತ ಇದ್ದರೆ ರಾತ್ರಿ ಮಲಗೋ ಮುಂಚೆನೇ ಜಿಮ್ ಕ್ಲಾತ್ಸ್ ಮತ್ತು ಶೂಸ್ನ ರೆಡಿ ಮಾಡಿ ಇಟ್ಕೊಂಡು ಮಲಗೋದು. ಸೊ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಯಾವ ಡ್ರೆಸ್ ಹಾಕ್ಕೊಳ್ಳಿ, ಶೂಸ್ ಎಲ್ಲಿದೆ ಅಂತ ಯೋಚಿಸಬೇಕಾಗಿರಲ್ಲ, ಅದು ಆಲ್ರೆಡಿ ರೆಡಿ ಇರುತ್ತೆ. ಒಂದು ಬುಕ್ ಬರಿಬೇಕು ಅಂತ ಇದ್ದರೆ ರಾತ್ರಿ ಲ್ಯಾಪ್ಟಾಪ್ನ ಓಪನ್ ಮಾಡಿ ಒಂದು ನೋಟ್ ಬರೀರಿ. ನಾಳೆ ಒಂದು ಮೆಸ್ಸೇಜ್ ಪ್ಯಾರಾಗ್ರಾಫ್ ಬರೆದ್ರೆ ಸಾಕು, ಪರ್ಫೆಕ್ಟ್ ಆಗಬೇಕಾಗಿಲ್ಲ. ಸೊ ದ್ಯಾಟ್ ಬೆಳಗ್ಗೆ ಎದ್ದ ತಕ್ಷಣ ಲ್ಯಾಪ್ಟಾಪ್ ಓಪನ್ ಇರುತ್ತೆ, ನೀವು ಬರ್ತಿರೋ ನೋಟ್ ಇರುತ್ತೆ, ಅದನ್ನು ಕಂಟಿನ್ಯೂ ಮಾಡೋದು ತುಂಬ ಈಸಿ ಆಗುತ್ತೆ. ಹೆಲ್ದಿ ಊಟ ತಿನ್ನಬೇಕು ಅಂತ ಇದ್ದರೆ ಒಂದು ದಿನ ಮೊದಲೇ ಫ್ರೂಟ್ಸ್ನ ತಂದು ವಾಶ್ ಮಾಡಿ ಇಟ್ಕೊಳ್ಳಿ. ಸೊ ಮನೇಲಿ ಏನೂ ಇಲ್ಲ ಅಂತ ಜಂಕ್ ಫುಡ್ನ ತಿನ್ನೋ ಅವಶ್ಯಕತೆ ಇರಲ್ಲ. ಇಲ್ಲಿ ಒಂದು ಮುಖ್ಯವಾದ ವಿಷಯನ ಅರ್ಥ ಮಾಡ್ಕೊಳ್ಬೇಕು. ನೀವು ಮೋಟಿವೇಶನ್ಗೋಸ್ಕರ ವೆಯ್ಟ್ ಮಾಡಬಾರ್ದು. ನೀವು ಡಿಸೈನ್ ಮಾಡಬೇಕಾಗಿರೋದು ಮೋಟಿವೇಶನ್ ಅಲ್ಲ, ಮೊಮೆಂಟಮ್. ಒಂದು ಸಣ್ಣ ಹೆಜ್ಜೆ ಶುರು ಆದಮೇಲೆ ಮುಂದಿನ ಹೆಜ್ಜೆ ತಾನಾಗೇ ಆಗುತ್ತೆ, ಅದೇ ಮೊಮೆಂಟಮ್. ಸೆಡಾನಾದಲ್ಲಿ 4 ಮೈಲ್ಸ್ ಹೈಕ್ ಮಾಡಬೇಕು ಅಂದರೆ ಮೊದಲು ಅಯ್ಯೋ 4 ಮೈಲ್ಸ್ ಬಿಸಿಲಿದೆ, ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಆದರೆ ಜಸ್ಟ್ 5 ಮಿನಿಟ್ಸ್ ವಾಕ್ ಮಾಡೋಣ, ಇನ್ ಕೇಸ್ ಆಗಲಿಲ್ಲ ಅಂದರೆ ರಿಟರ್ನ್ ಬರೋಣ ಅಂತ ಅಂದ್ಕೊಂಡ್ರೆ 5 ನಿಮಿಷ ವಾಕ್ ಮಾಡಿದ ಮೇಲೆ ಚೆನ್ನಾಗಿದೆ ಅಲ್ವಾ, ಇನ್ನೂ ಸ್ವಲ್ಪ ಮುಂದೆ ಹೋಗೋಣ ಅಂತ ಅನಿಸುತ್ತೆ. ನಂತರ ಆ 4 ಮೈಲ್ಸ್ ಮುಗ್ದೇ ಹೋಗಿರುತ್ತೆ. ಇದೇ ಬ್ರೆಡ್ ಕ್ರಮ್ ಮೆಥಡ್. ಸ್ಟಾರ್ಟಿಂಗ್ನ ಈಸಿ ಮಾಡೋದು, ನಿಮ್ಮ ಬ್ರೈನ್ ಯೋಚಿಸದೆ ಒಳ್ಳೆ ಕೆಲಸ ಮಾಡ್ಕೊಳ್ಳೋ ಥರ ಎನ್ವಿರಾನ್ಮೆಂಟ್ನ ಡಿಸೈನ್ ಮಾಡೋದು. 2ನೇ ಸ್ಟೆಪ್, ಪ್ರೋಗ್ರೆಸ್ನ ವಿಸಿಬಲ್ ಮಾಡೋದು. ನಮ್ಮ ಬ್ರೈನ್ಗೆ ಒಂದು ವಿಷಯ ತುಂಬ ಇಷ್ಟ, ನಮ್ಮ ಎಫರ್ಟ್ ಪ್ರೋಗ್ರೆಸ್ ಆಗ್ತಿದೆ ಅಂತ ಕಾಣಿಸಿದ್ರೆ ಬ್ರೈನ್ಗೆ ಅದು ತುಂಬ ಖುಷಿ ಕೊಡುತ್ತೆ. ಟಾನಿ ರಾಬಿನ್ಸ್ ಒಂದು ಮಾತನ್ನು ಹೇಳ್ತಾರೆ, ಪ್ರೋಗ್ರೆಸ್ ಈಕ್ವಲ್ಸ್ ಹ್ಯಾಪಿನೆಸ್.
ಅಂದರೆ ಪ್ರೋಗ್ರೆಸ್ ಕಾಣಿಸಿದ್ರೆ ಹ್ಯಾಪಿನೆಸ್ ಬರುತ್ತೆ. ಹ್ಯಾಪಿನೆಸ್ ಬಂದರೆ ಮತ್ತೆ ಮತ್ತೆ ಮಾಡಬೇಕು ಅಂತ ಅನಿಸುತ್ತೆ. ಅದಕ್ಕೆ ನಿಮ್ಮ ಪ್ರೋಗ್ರೆಸ್ನ ಕಣ್ಣಿಗೆ ಕಾಣಿಸೋ ಥರ ಮಾಡಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಗೋಡೆ ಮೇಲೆ ಒಂದು ಕ್ಯಾಲೆಂಡರ್ ಹಾಕಿ, ಪ್ರತಿದಿನ ನೀವು ಮಾಡಬೇಕಾದ ಕೆಲಸ ಮಾಡಿದ ಮೇಲೆ ಆ ದಿನಕ್ಕೆ ಒಂದು ಎಕ್ಸ್ ಮಾರ್ಕ್ ಹಾಕಿ. ಆ ಎಕ್ಸ್ ಮಾರ್ಕ್ ಆಗ್ತಾ ಹೋದ ಹಾಗೆ ಆ ಚೈನ್ನ ಬ್ರೇಕ್ ಮಾಡೋಕ್ಕೆ ಇಷ್ಟಪಡಲ್ಲ. ಇವತ್ತು ಮಾಡಿಲ್ಲ ಅಂದರೆ ಎಲ್ಲ ಮೊದಲಿಂದ ಶುರು ಮಾಡಬೇಕು ಅನ್ನೋ ಭಾವನೆ ಅದನ್ನು ಬ್ರೇಕ್ ಮಾಡೋಕ್ಕೆ ಬಿಡಲ್ಲ. ಇಲ್ಲ ಅಂದರೆ ಒಂದು ಜಾರ್ ತಗೊಳ್ಳಿ. ಪ್ರತಿ ಸಲ ವರ್ಕೌಟ್ ಮಾಡಿದ ಮೇಲೆ ಅಥವಾ 2 ಗಂಟೆ ಫೋಕಸ್ಡ್ ಆಗಿ ಯಾವುದಾದ್ರೂ ಒಂದು ಕೆಲಸ ಮಾಡಿದ ಮೇಲೆ ಒಂದು ಕಾಯಿನ್ನ ಆ ಜಾರಲ್ಲಿ ಹಾಕಿ. ಜಾರ್ ತುಂಬ್ತಾ ಹೋದ ಹಾಗೆ ನಿಮ್ಮ ಪ್ರೋಗ್ರೆಸ್ ಕಣ್ಣಿಗೆ ಕಾಣಿಸುತ್ತೆ. ಇದು ಸಿಂಪಲ್ ಆಗಿ ಕಾಣುತ್ತೆ, ಆದರೆ ಈ ಟ್ರಿಕ್ ಖಂಡಿತ ವರ್ಕೌಟ್ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದರೆ ಪ್ರತಿದಿನ ವೆಯ್ಟ್ನ ಮೆಷರ್ ಮಾಡಿ ಅದನ್ನು ಬರೆದಿಟ್ಕೊಳ್ಳಿ. ಒಂದು ಪ್ರಿನ್ಸಿಪಲ್ ಇದೆ, ವಾಟ್ ಇಸ್ ಟ್ರ್ಯಾಕ್ಡ್ ವಿಲ್ ಇಂಪ್ರೂವ್, ಬಟ್ ವಾಟ್ ಇಸ್ ಟ್ರ್ಯಾಕ್ಡ್ ಆ್ಯಂಡ್ ರೆಕಾರ್ಡೆಡ್ ವಿಲ್ ಇಂಪ್ರೂವ್ ಎಕ್ಸ್ಪೋನೆನ್ಷಿಯಲಿ. ಅಂದರೆ ಬರೀ ಟ್ರ್ಯಾಕ್ ಮಾಡಿದರೆ ಸ್ವಲ್ಪ ಇಂಪ್ರೂವ್ ಆಗುತ್ತೆ, ಆದರೆ ಟ್ರ್ಯಾಕ್ ಮಾಡಿ ಬರೆದಿಟ್ಕೊಂಡ್ರೆ ಅತ್ಯಂತ ವೇಗವಾಗಿ ಇಂಪ್ರೂವ್ ಆಗುತ್ತೆ. ಯಾಕಂದರೆ ನೀವು ಅದನ್ನು ನೋಡ್ತಾ ಇರ್ತೀರ. ಕಡಿಮೆ ಆಗ್ತಿರೋ ವೆಯ್ಟ್ ನೋಡಿದ್ರೆ ಮತ್ತೆ ಹೆಚ್ಚಿಸ್ಕೊಳ್ಳೋಕೆ ಇಷ್ಟ ಆಗಲ್ಲ. ಆ ಒಂದು ಭಾವನೆ ನಿಮ್ಮ ಡಿಸಿಷನ್ನ ಬೆಟರ್ ಮಾಡುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ, ನೀವು 17 ದಿನ ಸರಿಯಾಗಿ ಮಾಡಿ 18ನೇ ದಿನ ಮಿಸ್ ಮಾಡಿದ್ರೆ ನಿಮ್ಮನ್ನ ನೀವೇ ಬೈಕೊಳ್ಬೇಡಿ. ಆ 17ನೇ ದಿನನ ಸೆಲೆಬ್ರೇಟ್ ಮಾಡಿ. ಆ ಒಂದು ದಿನ ಮಿಸ್ ಆಯಿತು ಅನ್ನೋದನ್ನು ಡೇಟಾದ ರೀತಿ ನೋಡಿ. ಲೈಕ್ ಆ ದಿನ ಯಾಕೆ ಮಿಸ್ ಆಯಿತು, ಮುಂದೆ ಇದು ಮತ್ತೆ ಆಗಬಾರ್ದು ಅಂದರೆ ನಾನು ಏನು ಮಾಡಲಿ ಅಂತ ಯೋಚನೆ ಮಾಡಿ. ನಿಮ್ಮನ್ನು ನೀವೇ ಬ್ಲೇಮ್ ಮಾಡಿಕೊಂಡ್ರೆ ಮತ್ತೆ ಮಾಡಬೇಕು ಅನ್ನೋ ಎನರ್ಜಿ ಹೋಗಿಬಿಡುತ್ತೆ. ಒಳ್ಳೆ ಫೀಲ್ ಬಂದರೆ ಮಾತ್ರನೇ ಮತ್ತೆ ಮಾಡಬೇಕು ಅಂತ ಅನಿಸುತ್ತೆ. ಸೊ ಮೂರನೇ ಸ್ಟೆಪ್, ರಿವಾರ್ಡ್ ಯೋರ್ ಸೆಲ್ಫ್ ಇಂಟೆನ್ಷನಲ್ಲಿ. ಇದನ್ನ ಕೇಳಿ ನಿಮಗೆ ಬೇರೆ ಥರ ಅನಿಸುತ್ತೆ, ಆದರೆ ಇದು ಬ್ರೈನ್ನ ಸೈನ್ಸ್. ನಾಯಿಗೆ ಒಳ್ಳೆ ಕೆಲಸ ಮಾಡಿದ ಮೇಲೆ ಟ್ರೀಟ್ ಕೊಟ್ಟರೆ ಮತ್ತೆ ಅದು ಮಾಡುತ್ತೆ ಅಲ್ವಾ? ನಮ್ಮ ಬ್ರೈನ್ ಕೂಡ ಅದೇ ಥರ ಕೆಲಸ ಮಾಡುತ್ತೆ. ಒಂದು ಕೆಲಸ ಮಾಡಿದ ಮೇಲೆ ರಿವಾರ್ಡ್ ಸಿಕ್ತು ಅಂದರೆ ಬ್ರೈನಲ್ಲಿ ಡೋಪಮೈನ್ ರಿಲೀಸ್ ಆಗುತ್ತೆ. ಆ ಡೋಪಮೈನ್ ಇದು ಒಳ್ಳೆಯದು ಮತ್ತೆ ಮಾಡು ಅಂತ ಸಿಗ್ನಲ್ ಕೊಡುತ್ತೆ. ನಂತರ ಬ್ರೈನ್ ಅದನ್ನು ಕ್ರೇವ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಪ್ರತಿ ಸಲ ಒಂದು ಕೆಲಸ ಮಾಡಿದ ಮೇಲೆ ನಿಮಗೆ ನೀವೇ ಒಂದು ಚಿಕ್ಕ ರಿವಾರ್ಡ್ ಕೊಟ್ಕೊಳ್ಳಿ. ಅದು ವರ್ಕೌಟ್ ಆದಮೇಲೆ ಹೊರಗಡೆ ಎಲ್ಲಾದರೂ ಹೋಗಿ ಒಂದು ಡೀಪ್ ಬ್ರೀತ್ ತಗೊಂಡು ರಿಲ್ಯಾಕ್ಸ್ ಆಗೋದಿರ್ಬೋದು, ನಿಮ್ಮ ಫೇವ್ರೆಟ್ ಡ್ರಿಂಕ್ ಮಾಡೋದಿರ್ಬೋದು, ನಿಮಗೆ ಇಷ್ಟ ಆಗೋ ಪ್ಲೇಸ್ಗೆ ಹೋಗೋದು ಅಥವಾ ನಿಮಗೆ ಇಷ್ಟ ಆದ ಫುಡ್ನ ತಿನ್ನೋದಿರ್ಬೋದು. ಹಾಗೆ ಆದಮೇಲೆ ಒಂದು ರೀತಿ ಖುಷಿ ಸಿಗುತ್ತೆ. ಮಿರರ್ ಮುಂದೆ ನಿಂತು ನಿಮ್ಮನ್ನ ನೀವೇ ಗ್ರೇಟ್, ಇವತ್ತು ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳ್ಕೊಳ್ಳಿ. ಈ ಎಲ್ಲ ವಿಷಯ ಕೂಡ ಡೋಪಮೈನ್ನ ರಿಲೀಸ್ ಮಾಡುತ್ತೆ. ಬ್ರೈನ್ಗೆ ಎಫರ್ಟ್ ಈಸ್ ಈಕ್ವಲ್ಸ್ ಟು ರಿವಾರ್ಡ್ ಅನ್ನೋದನ್ನು ಕಲಿಸುತ್ತೆ. ಇಲ್ಲೊಂದು ಮುಖ್ಯವಾದ ವಿಷಯನ ಅರ್ಥ ಮಾಡ್ಕೊಳ್ಬೇಕು. ನೀವು ಒಂದು ಕೆಲಸ ಮಾಡ್ತಾ ಇಲ್ಲ ಅಂದರೆ ನೀವು ಆ ಕೆಲಸನ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ನ ಜೊತೆ ಕಂಪೇರ್ ಮಾಡ್ತಿದ್ದೀರಾ. ಇದು ಕಷ್ಟ, ಎಷ್ಟೊತ್ತಾಗುತ್ತೋ ಈ ಕೆಲಸ ಫಿನಿಷ್ ಆಗೋಕ್ಕೆ, ನಾನು ಫೇಲ್ ಆಗ್ತೀನಾ, ನಾನು ಇದಕ್ಕೆ ಸಾಕಾಗ್ತೀನಾ ಅಂತ ಯೋಚಿಸ್ತಾ ಇರ್ತೀರಾ. ಅದನ್ನು ಚೇಂಜ್ ಮಾಡಬೇಕು. ಆ ಕೆಲಸ ಮಾಡಿದ ಮೇಲೆ ಒಳ್ಳೆ ಫೀಲ್ ಸಿಗುತ್ತೆ ಅಂತ ಬ್ರೈನ್ಗೆ ಕಲಿಸ್ಬೇಕು. ಹಾಗೆ ಮಾಡ್ತಾ ಮಾಡ್ತಾ ಬ್ರೈನ್ ಆ ಕೆಲಸನ ಕ್ರೇವ್ ಮಾಡೋಕ್ಕೆ ಶುರು ಮಾಡುತ್ತೆ. ವರ್ಕ್, ರಿವಾರ್ಡ್, ರಿಪೀಟ್, ವರ್ಕ್, ರಿವಾರ್ಡ್, ರಿಪೀಟ್. ಇದೇ ಸೈಕಲ್ ನಿಮ್ಮ ಜೀವನನ ಬದಲಾಯಿಸುತ್ತೆ. 4ನೇ ಸ್ಟೆಪ್, ಶ್ರಿಂಕ್ ದ ಸ್ಟಾರ್ಟ್. ಅಂದರೆ ಸ್ಟಾರ್ಟಿಂಗ್ನ ಚಿಕ್ಕದು ಮಾಡೋದು. ಯಾವ ಕೆಲಸ ತುಂಬ ದೊಡ್ಡದು ಮತ್ತು ಭಾರ ಅನಿಸುತ್ತೋ ಅದನ್ನು ನಾವು ಅವಾಯ್ಡ್ ಮಾಡ್ತೇವೆ. ಆ ಕೆಲಸ ಇಂಪಾಸಿಬಲ್ ಅಂತ ಅಲ್ಲ, ಆದರೆ ಅದನ್ನ ಶುರು ಮಾಡೋದು ತುಂಬ ದೊಡ್ಡ ಕೆಲಸ ಅಂತ ಅನಿಸುತ್ತೆ. ಹಾಗಾಗಿ ಶುರು ಮಾಡೋದನ್ನು ತುಂಬ ಚಿಕ್ಕ ವಿಷಯವಾಗಿ ಮಾಡ್ಕೊಳ್ಳಿ. ಜಿಮ್ಗೆ ಹೋಗಬೇಕು ಅಂದರೆ 1 ಅವರ್ ವರ್ಕೌಟ್ ಮಾಡ್ತೀನಿ ಅಂತ ಅಲ್ಲ, ಜಸ್ಟ್ 10 ನಿಮಿಷ ಹೋಗಿ ನೋಡ್ತೀನಿ ಅಂತ ಹೇಳ್ಕೊಳ್ಳಿ. ಬುಕ್ನ ಬರಿಬೇಕು ಅಂದರೆ ಒಂದು ಚಾಪ್ಟರ್ ಬರೆಯೋದು ಅಂತ ಅಲ್ಲ, ಒಂದು ಮೆಸ್ಸಿಯಾದ ಪ್ಯಾರಾಗ್ರಾಫ್ ಬರೆಯೋದು ಅಂತ ಹೇಳ್ಕೊಳ್ಳಿ. ಮನೆ ಕ್ಲೀನ್ ಮಾಡಬೇಕು ಅಂದರೆ ಇಡೀ ಮನೇನ ಒಂದೇ ಸಲ ಮಾಡ್ತೀನಿ ಅಂತ ಅಲ್ಲ, ಡಿಶ್ ವಾಶ್ ಮಾಡೋಣ ಮತ್ತೆ ಇಂಟ್ರೆಸ್ಟ್ ಇದ್ದರೆ ಬೇರೆ ಕೆಲಸ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಡಿಶ್ ವಾಶ್ ಮಾಡ್ತೀರಾ, ಅದಾದಮೇಲೆ ಇನ್ನೊಂದು ಮಾಡಬೇಕು ಅಂತ ಅಂದ್ಕೊಳ್ತೀರಾ. ಶುರು ಆದಮೇಲೆ ಬ್ರೈನ್ ನ್ಯಾಚುರಲಿ ಮುಂದೆ ಹೋಗುತ್ತೆ. ಅದು ಬ್ರೈನ್ನ ಒಂದು ಪ್ರಾಪರ್ಟಿ. ಅದನ್ನು ಕಂಪ್ಲೀಟ್ ಮಾಡಿಬಿಡಬೇಕು ಅಂತ ಬ್ರೈನ್ಗೆ ಅನಿಸುತ್ತೆ. ಆ ಮೊಮೆಂಟಮ್ ಒಂದು ಸಲ ಶುರು ಆದಮೇಲೆ ಕೆಲಸ ತಾನಾಗೇ ಆಗುತ್ತೆ. ಸೊ ಸ್ಟಾರ್ಟಿಂಗ್ನ ತುಂಬ ಈಸಿ ಮಾಡ್ಕೊಳ್ಳಿ, ನಂತರ ಮೊಮೆಂಟಮ್ ತನ್ನ ಕೆಲಸನ ಮಾಡುತ್ತೆ. 5ನೇ ಸ್ಟೆಪ್, ಜಾಯ್ನ ಪ್ರೋಸೆಸ್ನ ಒಳಗೆ ಸೇರಿಸೋದು. ಇದನ್ನ ಕೇಳಿ ನಿಮಗೆ ಜಾಯ್ ಮತ್ತು ಡಿಸಿಪ್ಲಿನ್ ಎರಡೂ ಒಟ್ಟಿಗೆ ಇರುತ್ತಾ ಅಂತ ಅನ್ನಿಸ್ಬೋದು. ಇರಬೇಕು. ಬಹಳ ಜನ ಯೋಚಿಸ್ತಾರೆ ಸಕ್ಸಸ್ ಸಿಗಬೇಕು ಅಂದರೆ ಸ್ಟ್ರಗಲ್ ಮಾಡಬೇಕು, ನೋವನ್ನು ಅನುಭವಿಸ್ಬೇಕು ಅಂತ. ಅದು ತಪ್ಪು.
ಆ ಕೆಲಸ ಮಾಡ್ತಾ ಮಾಡ್ತಾ ಒಳ್ಳೆ ಫೀಲ್ ಬರಬೇಕು. ಅದಕ್ಕೋಸ್ಕರ ಆ ಪ್ರಾಸೆಸ್ನ ಒಳಗೆ ಜಾಯ್ನ ಸೇರಿಸಬೇಕು. ಫಾರ್ ಎಕ್ಸಾಂಪಲ್, ವರ್ಕೌಟ್ ಮಾಡ್ತಾ ಇರೋವಾಗ ನಿಮ್ಮ ಫೇವ್ರೆಟ್ ಮ್ಯೂಸಿಕ್ನ ಕೇಳಿ, ಬುಕ್ ಬರೆಯೋವಾಗ ಒಂದು ಒಳ್ಳೆ ಫ್ರಾಗ್ರೆನ್ಸ್ ಇರೋ ಕ್ಯಾಂಡಲ್ನ ಹಚ್ಚಿ, ಕಷ್ಟ ಕೆಲಸ ಮಾಡ್ತಾ ಇರೋವಾಗ ನಿಮಗೆ ಇಷ್ಟವಾದ ಒಂದು ಹಿತವಾದ ವಿಷಯನ ಅದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇದು ಆ ಕೆಲಸನ ಪನಿಷ್ಮೆಂಟ್ ಅಂತ ಫೀಲ್ ಆಗೋ ಥರ ಮಾಡಲ್ಲ, ನಿಮ್ಮನ್ನ ನೀವೇ ಕೇರ್ ಮಾಡ್ಕೊಳ್ತಿದ್ದೀರಾ ಅಂತ ಫೀಲ್ ಮಾಡಿಸುತ್ತೆ. ಪ್ಲೆಷರ್ ಅನ್ನೋದು ಡಿಸಿಪ್ಲಿನ್ನ ಎನಿಮಿ ಅಲ್ಲ, ಪ್ಲೆಷರ್ ಅನ್ನೋದು ಡಿಸಿಪ್ಲಿನ್ನ ಫಿಯಲ್. ಒಳ್ಳೆ ಫೀಲ್ ಬಂದರೆ ಮಾತ್ರ ಲಾಂಗ್ ಟರ್ಮಲ್ಲಿ ಕನ್ಸಿಸ್ಟೆಂಟ್ ಆಗಿರೋಕ್ಕೆ ಸಾಧ್ಯ. ಸೊ ಜಾಯ್ನ ಸೇರಿಸೋದು ವೀಕ್ನೆಸ್ ಅಲ್ಲ, ಅದು ಒಂದು ಸ್ಟ್ರಾಟಜಿ. 6ನೇ ಸ್ಟೆಪ್, ನಿಮ್ಮ ವೈ ಅನ್ನೋ ಪ್ರಶ್ನೆಗೆ ಎಮೋಷನ್ ಕೊಡೋದು. ಇದು ತುಂಬ ಮುಖ್ಯ. ನೀವು ಒಂದು ಗೋಲ್ ಇಟ್ಕೊಂಡಿದ್ರೆ ಅದು ಬರೀ ನಿಮ್ಮ ತಲೆಯಲ್ಲಿರಬಾರ್ದು, ಅದು ನಿಮ್ಮ ಹೃದಯದಲ್ಲಿ ಕೂಡ ಇರಬೇಕು. ಅಂದರೆ ಆ ಗೋಲ್ ಯಾಕೆ ಮುಖ್ಯ ಅಂತ ನಿಮಗೆ ಡೀಪಾಗಿ ಗೊತ್ತಿರಬೇಕು. ಒಂದು ಮಾತಿದೆ, ಇಫ್ ಯುವರ್ ವೈ ಈಸ್ ಸ್ಟ್ರಾಂಗ್ ಎನಫ್, ಯುವರ್ ಹೌ ವಿಲ್ ರಿವೀಲ್ ಇಟ್ ಸೆಲ್ಫ್. ಅಂದರೆ ನೀವು ಯಾಕೆ ಮಾಡ್ತಿದ್ದೀರಾ ಅನ್ನೋ ರೀಸನ್ ಸ್ಟ್ರಾಂಗ್ ಆಗಿದ್ದರೆ ಹೇಗೆ ಮಾಡಬೇಕು ಅನ್ನೋದು ತಾನಾಗೆ ಸಿಗುತ್ತೆ ಅಥವಾ ಗೊತ್ತಾಗುತ್ತೆ. ಸೊ ಜಸ್ಟ್ ಕುತ್ಕೊಂಡು ಥಿಂಕ್ ಮಾಡಿ, ನಾನು ಇದನ್ನು ಯಾಕೆ ಮಾಡಬೇಕು, ಇದನ್ನು ಮಾಡಿದ ಮೇಲೆ ನನ್ನ ಲೈಫ್ ಹೇಗೆ ಬದಲಾಗುತ್ತೆ, ನನ್ನ ಮನೆಯವರ ಲೈಫ್ ಹೇಗೆ ಬದಲಾಗುತ್ತೆ, ನನ್ನ ಮಕ್ಕಳ ಲೈಫ್ ಹೇಗೆ ಬದಲಾಗುತ್ತೆ, ಇದು ನನ್ನ ಅಪ್ಪ ಅಮ್ಮನಿಗೋಸ್ಕರ ಏನನ್ನು ಮಾಡುತ್ತೆ. ಈ ಪ್ರಶ್ನೆಗಳಿಗೆ ಆನ್ಸರ್ನ ಬರೆದಿಡಿ. ನಿಮಗೆ ಪ್ರತಿದಿನ ಕಾಣಿಸೋ ಜಾಗದಲ್ಲಿ ಅದನ್ನ ಇಡಿ. ಪ್ರತಿ ಬೆಳಗ್ಗೆ ಅದನ್ನು ಓದಿ. ಆ ಎಮೋಷನ್ ಜೀವಂತವಾಗಿರಲಿ. ಆ ಎಮೋಷನ್ ಜೀವಂತ ಇದ್ದರೆ ಮಾತ್ರ ಕಷ್ಟದ ದಿನಗಳಲ್ಲಿ ಕೂಡ ಮುಂದೆ ಹೋಗ್ಬೋದು. ಡಿಸಿಪ್ಲಿನ್ ಅನ್ನೋದು ಒಂದು ರೀತಿ ಸೆಲ್ಫ್ ಲವ್. ನಿಮಗೆ ಒಳ್ಳೇದಾಗದೇ ಇರೋ ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಡಿಸಿಪ್ಲಿನ್ ಬೇಡ. ಐಸ್ ಕ್ರೀಮ್ ತಿನ್ನಬೇಕು ಅಂದರೆ ಡಿಸಿಪ್ಲಿನ್ ಬೇಡ. ಆದರೆ ನಿಮ್ಮ ಒಳ್ಳೇದಕ್ಕೋಸ್ಕರ, ನಿಮ್ಮ ಡ್ರೀಮ್ಗೋಸ್ಕರ, ನಿಮ್ಮ ಫ್ಯೂಚರ್ಗೋಸ್ಕರ ಕೆಲಸ ಮಾಡಬೇಕಾದ್ರೆ ಡಿಸಿಪ್ಲಿನ್ ಬೇಕು. ಆ ಡಿಸಿಪ್ಲಿನ್ನ ನೀವು ನಿಮ್ಮ ಮೇಲೆ ತೋರಿಸ್ತಿರೋ ಪ್ರೀತಿ ಅಂತ ಅರ್ಥ ಮಾಡ್ಕೊಳ್ಳಿ. ಡಿಸಿಪ್ಲಿನ್ ಅಂದರೆ ರೋಬೋಟ್ ಆಗೋದಲ್ಲ, ಇಡೀ ಜೀವನನ ನೋವಲ್ಲಿ ಕಳೆಯೋದು ಅಲ್ಲ. ಡಿಸಿಪ್ಲಿನ್ ಅಂದರೆ ನಿಮಗೆ ಒಳ್ಳೆಯದಾಗೋ ಕೆಲಸಗಳನ್ನ ನಿರಂತರವಾಗಿ ಮಾಡೋ ಲೈಫ್ ಸ್ಟೈಲ್ನ ಬೆಳೆಸ್ಕೊಳ್ಳೋದು. ಸೊ ಮೋಟಿವೇಶನ್ಗೋಸ್ಕರ ವೆಯ್ಟ್ ಮಾಡಬೇಡಿ, ಪರ್ಫೆಕ್ಟ್ ಮೂಮೆಂಟ್ಗೋಸ್ಕರ ವೆಯ್ಟ್ ಮಾಡಬೇಡಿ. ಬದಲಿಗೆ ಇವತ್ತೇ ಒಂದು ಸಣ್ಣ ಹೆಜ್ಜೆ ಇಡಿ. ಆ ಹೆಜ್ಜೆ ಇವತ್ತು ಚಿಕ್ಕದಾಗಿರ್ಬೋದು, ಆದರೆ ಅದೇ 1 ವರ್ಷ, 5 ವರ್ಷ, 10 ವರ್ಷದ ನಂತರ ದೊಡ್ಡ ಜೀವನವಾಗಿ ಬದಲಾಗುತ್ತೆ. ಸೊ ಈ 6 ಸ್ಟೆಪ್ಸ್ನ ಇನ್ನೊಂದು ಸರಿ ನೆನಪಿಸ್ಕೊಳ್ಳಿ. ಮೊದಲನೇದು ಬ್ರೆಡ್ ಕ್ರಮ್ ಮೆಥಡ್, ಸಣ್ಣ ಸಣ್ಣ ಇರ್ರೆಸಿಸ್ಟಬಲ್ ಕ್ಯೂಸ್ನ ಇಡೋದು. 2ನೇದು ಪ್ರೋಗ್ರೆಸ್ನ ವಿಸಿಬಲ್ ಮಾಡೋದು, ಕ್ಯಾಲೆಂಡರ್ ಅಥವಾ ಜರ್ನಲ್ನ ಮೂಲಕ. 3ನೇದು ಪ್ರತಿ ಕೆಲಸ ಮಾಡಿದ ಮೇಲೆ ಇಂಟೆನ್ಷನಲ್ಲಿ ರಿವಾರ್ಡ್ ಕೊಟ್ಕೊಳ್ಳೋದು. 4ನೇದು ಸ್ಟಾರ್ಟಿಂಗ್ನ ತುಂಬ ಚಿಕ್ಕದಾಗಿ ಮಾಡೋದು. 5ನೇದು ಆ ಪ್ರಾಸೆಸ್ನ ಒಳಗೆ ಜಾಯ್ನ ಆ್ಯಡ್ ಮಾಡೋದು. 6ನೇದು ನಿಮ್ಮ ವೈ ಯಾಕೆ ಅನ್ನೋ ಪ್ರಶ್ನೆಗೆ ಡೀಪ್ ಎಮೋಷನ್ ಕೊಡೋದು. ಇದನ್ನು ಒಂದೇ ದಿನ ಎಲ್ಲ ಮಾಡಬೇಕು ಅಂತ ಅಲ್ಲ, ಒಂದು ವಾರ ಒಂದನ್ನು ಶುರು ಮಾಡಿ. ಈ 6 ಸ್ಟೆಪ್ಸಲ್ಲಿ ನಿಮಗೆ ಯಾವ ಸ್ಟೆಪ್ ತುಂಬ ಅಗತ್ಯ ಅನ್ನಿಸ್ತಿದೆ ಅಂತ ಕಮೆಂಟಲ್ಲಿ ಹೇಳಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಮಿಸ್ ಮಾಡದೆ ವಿಡಿಯೋಗೆ ಲೈಕ್ ಆ್ಯಂಡ್ ಹೈಪ್ ಮಾಡಿ. ಆ್ಯಂಡ್ ಪುಷ್ಪ ಪ್ರಸಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.